ಅದು ಮಾವಿನಹಳ್ಳಿ ಎನ್ನುವ ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ರಾಮಯ್ಯ, ಲಕ್ಷ್ಮಿ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳು ಮೌನಿಕಾ, ಮಲ್ಲಿಕಾ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಆ ಕುಟುಂಬ ವಾಸ ಮಾಡ್ತಿತ್ತು. ಅವರ ನಿವಾಸ ಒಂದು ದೊಡ್ಡ ಬಾವಿಯೊಳಗೆ ಇತ್ತು. ಯಾಕೆ ಅಂದ್ರೆ ರಾಮಯ್ಯನ ಸಂಬಂಧಿಕರು ಅವನಿಗೆ ಮೋಸ ಮಾಡಿ ಬಾವಿ ಇರುವ ಜಾಗವನ್ನು ಮಾತ್ರ ಅವನಿಗೆ ಕೊಟ್ಟಿದ್ರು. ಆ ಬಾವಿಯನ್ನು ಮುಚ್ಚುವ ಅರ್ಹತೆ ಕೂಡ ಅವನಿಗೆ ಇರ್ಲಿಲ್ಲ. ಅದ್ರಿಂದ ಆ ಬಾವಿಯೊಳಗೆ ಸಣ್ಣ ಗುಡಿಸಲ ಮನೆಯನ್ನು ಹಾಕಿಕೊಂಡು ಅದ್ರೊಳಗೆ ವಾಸ ಮಾಡ್ತಾ ಇದ್ದ. ಅದೇ ಮನೆಯಲ್ಲಿ ವಾಸವಾಗಿರುವ ಮಲ್ಲಿಕಾ, ಮೌನಿಕಾ ಇಬ್ಬರು ಮನೆಯಲ್ಲಿ ಸುಮ್ಮನಿರುವುದರಿಂದ ಅವರ ಮನೆಯ ಹೊರಗಡೆ ಇರುವ ಭೂಮಿಯನ್ನು ಸಾಗು ಭೂಮಿಯಾಗಿ ಉಪಯೋಗ ಮಾಡಿದ್ರು. ವಿಧ ವಿಧವಾದ ತರಕಾರಿಯನ್ನು ಬೆಳೀತಾ ಇದ್ರು. ಆ ತರಕಾರಿ ಹಚ್ಚ ಹಸಿರಿನಿಂದ ಚೆನ್ನಾಗಿ ಇತ್ತು. ಅವರಿಗೆ ಮನೆ ಅವಶ್ಯಕತೆಗಿಂತ ಉಳಿದಿರುವುದನ್ನು ಹೊರಗಡೆ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು. ಹೀಗೆ ಅಕ್ಕ ತಂಗಿಯರಿಬ್ಬರು ಮತ್ತೆ ತರಕಾರಿ ವ್ಯಾಪಾರವನ್ನು ಮಾಡ್ತಾ ಇರುವಾಗ ಮೊದಲು ಅವರ ಜೊತೆ ತೆಗೆದುಕೊಂಡವರು ಮತ್ತೆ ಬಂದ್ರು. ಏನಮ್ಮ ಮೌನಿಕಾ, ಮೊನ್ನೆ ನಿಮ್ ಜೊತೆ ತಗೊಂಡೋಗಿರುವ ನುಗ್ಗೆಕಾಯಿ, ಹೀರೆಕಾಯಿ ಎಲ್ಲ ತುಂಬಾ ರುಚಿಯಾಗಿತ್ತು. ನನಗೆ ಇನ್ನೂ 1 ಕೆಜಿ ಕೊಡ್ತೀಯಾ? ಇದೆ. ಇವಾಗಷ್ಟೇ ಕುಯ್ಕೊಂಬಂದಿರುವ ಟೊಮೆಟೊ, ಈರುಳ್ಳಿ ಎಲ್ಲ ಇದೆ. ತುಂಬಾ ಫ್ರೆಶ್ ಆಗಿದೆ, ಬಂದು ತಗೊಳ್ಳಿ. ಹೌದಮ್ಮ, ಹೊರಗಡೆ ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಳಕ್ಕಿಂತ ನಿಮ್ ಜೊತೆ ಇರುವ ತರಕಾರಿ ತಾಜಾ ಆಗಿದೆ. ಅದ್ರಿಂದನೇ ಎಲ್ಲರೂ ನಿಮ್ ಜೊತೆ ಬಂದ್ ತಗೊಳ್ಳೋದು. ನನಗೆ 1-2 ಕೆಜಿ ಟೊಮೆಟೊ ಕೊಡು. ಹೌದೌದು, ನಾವೇ ಸ್ವತಃ ಬೆಳೆಸುವಂತಹ ತರಕಾರಿ, ಅದಕ್ಕೆ ತಾಜಾ ಆಗಿದೆ. ಇರಿ ನಿಮ್ಗಿವಾಗ ಕೊಡ್ತೀನಿ. ಹೀಗೆ ಮೌನಿಕಾ ತರಕಾರಿಯನ್ನು ತೆಗೆದುಕೊಳ್ಳಲು ಬರುವವರಿಗೆ ತೂಕ ಹಾಕಿ ಕೊಟ್ಟು ತರಕಾರಿ ವ್ಯಾಪಾರದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಅವರ ಜೀವನವನ್ನು ನಡೆಸ್ತಾ ಇದ್ರು. ಎಂದಿನಂತೆ ಮೌನಿಕಾ, ಮಲ್ಲಿಕಾ ತರಕಾರಿ ವ್ಯಾಪಾರ ಮಾಡಲು ಊರೊಳಗೆ ಹೋಗ್ತಾ ಇದ್ರು. ಆದರೆ ಅವರು ತರಕಾರಿ ವ್ಯಾಪಾರವನ್ನು ಮುಗಿಸಿಕೊಂಡು ಬರುವಾಗ ಅಲ್ಲಿ ಒಂದು ಘೋರ ಸಂಗತಿ ನಡೆಯಿತು. ಅವರ ಮನೆಯ ಹೊರಗಡೆ ಇರುವ ತರಕಾರಿಗಳನ್ನು ಯಾರೋ ಗಿಡದ ಸಮೇತ ಕಿತ್ತಾಕಿದ್ರು. ಅದನ್ನು ನೋಡಿ ಅಕ್ಕ ತಂಗಿಯರು ತುಂಬಾ ಬೇಜಾರ್ ಮಾಡ್ಕೊಂಡ್ರು. ದುಃಖದಿಂದ ತಂದೆ ತಾಯಿಯ ಬಳಿ ಬಂದ್ರು. ತಂದೆ ತಾಯಿ ಇಬ್ರು ಅಳ್ತಾ ಇರುವುದನ್ನು ನೋಡಿ ಅವರಿಗೂ ತುಂಬಾ ದುಃಖವಾಯಿತು. ಅಮ್ಮ, ಅಪ್ಪ, ಏನಾಯ್ತು? ತರಕಾರಿ ಗಿಡನ ಯಾರ್ ಕಿತ್ತಾಕಿದ್ದು? ನೀವ್ಯಾಕೆ ಅಳ್ತಿದ್ದೀರಾ? ಅಮ್ಮ ಮಲ್ಲಿಕಾ, ನೀವು ತರಕಾರಿ ವ್ಯಾಪಾರಕ್ಕೆ ಹೋದ್ಮೇಲೆ ನಿಮ್ಮ ಚಿಕ್ಕಪ್ಪ ಇಲ್ಲಿಗೆ ಬಂದಿದ್ದ ಕಣಮ್ಮ. ಅವನು ಟೌನಲ್ಲಿ ಒಂದು ದೊಡ್ಡ ಮನೆ ಕಟ್ಟಿದಾನಂತೆ. ಆ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಊರಿನ ಜನಗಳೆಲ್ಲ ಹೋಗಿದ್ರಂತೆ. ಅವ್ರು ಅವನ್ನ ನೋಡಿ ಕೇಳಿದ್ರಂತೆ, ನೀನು ನಿಮ್ಮ ಅಣ್ಣನ ಯಾಮರ್ಸ್ಬಿಟ್ಟೆ, ಅವನು ಬಾವಿಯೊಳಗೆ ಮನೆ ಕಟ್ಕೊಂಡು ಕಷ್ಟಪಡ್ತಾ ಇದ್ದಾನೆ ಅಂತ. ಅದ್ರಿಂದ ಗಂಡ ಹೆಂಡತಿ ಇಬ್ರು ಕೋಪದಿಂದ ಬಂದು ಈ ಗಿಡಗಳನ್ನೆಲ್ಲ ಕತ್ತರಿಸಿ ಹೋಗ್ಬಿಟ್ರು. ಎಲ್ಲ ಸರಿ, ಗಿಡನ ಯಾಕಪ್ಪ ಕಿತ್ತಾಕಿದ್ರು? ಈ ಬಾವಿ ಕೂಡ ಬಿಟ್ಬಿಟ್ಟು ಇಲ್ಲಿಂದ ಹೋಗದಿದ್ರೆ ನಮ್ಮನ್ನು ಈ ಜಾಗದಿಂದ ಓಡಿಸ್ಲಿಕ್ಕೆ ಯಾರಾದ್ರೂ ರೌಡಿಗಳನ್ನ ಕರೆಸಿ ಗಲಾಟೆ ಮಾಡ್ತೀವಿ ಅಂತ ಹೇಳಿ ಕೋಪದಿಂದ ಈ ಗಿಡನೆಲ್ಲ ಕಿತ್ತಾಕಿ ಹೋಗ್ಬಿಟ್ರು. ನಾವಿನ್ನು ಏನು ಅಂತ ಹೇಳದಮ್ಮ, ಇಲ್ಲಿಂದ ನಾವು ಹೊರಟೋಗೋಣ. ಇಲ್ಲದಿದ್ರೆ ನಮ್ಮನ್ನ ಜೀವಂತವಾಗಿ ಅವರು ಈ ಜಾಗದಲ್ಲಿ ಬಿಡೋದಿಲ್ಲ. ನಮಗೆ ಇದೆಲ್ಲ ಇಲ್ಲದಿದ್ರು ಪರವಾಗಿಲ್ಲ, ಎಲ್ಲರೂ ಚೆನ್ನಾಗಿದ್ರೆ ಸಾಕು. ಆ ಮಾತನ್ನು ಕೇಳಿದ ತಕ್ಷಣ ಮಲ್ಲಿಕಾ, ಮೌನಿಕಾ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ರು. ನಮಗೆ ಅಂತ ಇರುವಂತ ಈ ಸಣ್ಣ ಗುಡಿಸಲು ಮನೆಯಲ್ಲಿ ಕೂಡ ನಾವು ಇರಬಾರ್ದು ಅಂತ ನಮ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಕಾಯ್ತಾ ಇರುವ ಚಿಕ್ಕಮ್ಮ, ಚಿಕ್ಕಪ್ಪನ ಮೇಲೆ ಅವರಿಗೆ ತುಂಬಾ ಕೋಪ ಬಂತು. ಅಪ್ಪ, ಅವರು ಹೀಗೆಲ್ಲ ಮಾಡೋದು ತಪ್ಪು ಅಂತ ಅನ್ಸಲ್ವಾ? ಅವ್ರಿಗೂ ಒಬ್ಳು ಮಗಳಿದ್ದಾಳಲ್ವಾ, ಅವಳಿಗೆ ಇದೆಲ್ಲ ಗೊತ್ತಾಗಲ್ವಾ? ಇದೆಲ್ಲ ಮಾಡೋದ್ರಿಂದ ಅವರಿಗೆ ಪಾಪ ತುಂಬ್ಕೊಳ್ಳೋದಿಲ್ವಾ? ಹೌದಪ್ಪ, ನಮಗೆ ಏನಾದ್ರೂ ತೊಂದ್ರೆ ಇಲ್ಲ. ನೀವಿಬ್ರು ನಮ್ ಜೊತೆ ಬರ್ಬೇಡಿ, ನೀವಿಬ್ರು ಇಲ್ಲೇ ಇರಿ. ನಾವು ಏನು ಅಂತ ಹೋಗಿ ಮಾತಾಡ್ಸ್ಕೊಂಬರ್ತೀವಿ. ಬ್ರಹ್ಮಯ್ಯ, ಲಕ್ಷ್ಮಿ ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ಮೌನಿಕಾ, ಮಲ್ಲಿಕಾ ಅವರ ಮಾತನ್ನು ಕೇಳದೆ ಚಿಕ್ಕಪ್ಪ, ಚಿಕ್ಕಮ್ಮನ ಮನೆಗೆ ಹೊರಟು ಹೋದ್ರು. ಅಲ್ಲಿ ಹೋಗಿ ನೋಡಿದ್ರೆ ಚಿಕ್ಕಪ್ಪ, ಚಿಕ್ಕಮ್ಮ ಮನೆಯಲ್ಲಿರ್ಲಿಲ್ಲ. ಅವರ ಮಗಳಾದ ಕೀರ್ತಿ ಮಾತ್ರ ಇದ್ಲು. ಇವರಿಬ್ಬರನ್ನು ನೋಡಿ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ಲು. ಬನ್ನಿ ಅಕ್ಕ, ಬನ್ನಿ. ತುಂಬಾ ದಿನಗಳ ನಂತರ ಬಂದಿದ್ದೀರಾ. ಗೃಹ ಪ್ರವೇಶಕ್ಕೆ ಕೂಡ ಬಂದಿಲ್ಲ. ತಂದೆ ತಾಯಿ ಇಬ್ರು ಸ್ವತಃ ಬಂದು ನಿಮ್ನ ಕರೆದ್ರಲ್ವಾ, ಯಾಕೆ ನೀವು ಬರ್ಲಿಲ್ಲ? ಆ ಮಾತನ್ನು ಕೇಳಿದ ತಕ್ಷಣ ಮೌನಿಕಾ, ಮಲ್ಲಿಕಾ ಆಶ್ಚರ್ಯಪಟ್ರು. ನಿಜವಾಗ್ಲೂ ಕೀರ್ತಿಗೆ ಏನೂ ಗೊತ್ತಿಲ್ವಾ ಅಥವಾ ಮನಸ್ಸಲ್ಲಿ ನಟನೆ ಮಾಡ್ತಾ ಇದ್ದಾಳ ಅನ್ಕೊಂಡ್ರು. ಕೀರ್ತಿ, ನೀನು ನಾಟಕ ಮಾಡ್ಬೇಡ. ನಿಮ್ಮ ತಂದೆ ತಾಯಿ ನಮ್ ತಂದೆ ತಾಯಿಗೆ ಮೋಸ ಮಾಡಿದ್ರು, ಎಲ್ಲಾ ಆಸ್ತಿನ ಕಿತ್ಕೊಂಡ್ರು, ನಮ್ನ ನಡು ರಸ್ತೆಯಲ್ಲಿ ನಿಲ್ಸಿದ್ದಾರೆ. ಇದೆಲ್ಲ ನಿಜವಾಗ್ಲೂ ನಿಂಗ್ ಗೊತ್ತಿಲ್ವಾ? ನಾವು ನಮಗೆ ಇರುವ ಬಾವಿಯಲ್ಲಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದೀವಿ. ಇದಕ್ಕೆಲ್ಲ ಕಾರಣ ನಿಮ್ಮ ಅಮ್ಮ, ನಿಮ್ಮ ಅಪ್ಪ. ಇದೆಲ್ಲ ವಿಷಯ ಗೊತ್ತಿದ್ರು ನೀನ್ ನಮ್ನ ಮಾತಾಡ್ಸ್ತಿದೀಯಾ? ಅಕ್ಕ, ನೀವಿಬ್ರು ಇಷ್ಟೊಂದು ಹೇಳುವ ತನಕ ನನಗೆ ಇದೆಲ್ಲ ನಿಜ ಅಂತ ಗೊತ್ತಿಲ್ಲ ಅಕ್ಕ. ಅಪ್ಪ ಅಮ್ಮ ಯಾಕೆ ಹೀಗೆ ಮಾಡ್ತಿದ್ದಾರೆ?
ಹಾಗೆ ಅಂತ ಅಳಲಾರಂಭಿಸಿದ್ಲು. ನಿನ್ ತಂದೆ ತಾಯಿ ಹೀಗೆ ಮಾಡೋದು ನಿಂಗ್ ಗೊತ್ತಿರ್ಲಿಲ್ವಾ ಕೀರ್ತಿ? ನನಗೆ ಏನು ಕೂಡ ಗೊತ್ತಿಲ್ಲಕ್ಕ. ಅವಾಗ ಮಲ್ಲಿಕಾ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು. ಆ ಮಾತಿ ಕೇಳಿ ಕೀರ್ತಿಗೆ ತುಂಬಾನೇ ದುಃಖವಾಯಿತು. ಅಕ್ಕ, ನನ್ನ ಕ್ಷಮಿಸಿ. ನಮ್ ತಂದೆ ತಾಯಿ ಪರವಾಗಿ ನಾನ್ ನಿಮ್ ಜೊತೆ ಕ್ಷಮೆ ಕೇಳ್ಕೊತೀನಿ. ನಮ್ ತಂದೆ ತಾಯಿ ಈ ರೀತಿ ಮಾಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ನಿಮ್ಗೆ ಏನಾದ್ರೂ ಸಹಾಯ ಮಾಡ್ಬೋದಕ್ಕ? ಹೇಳಿ ಅಕ್ಕ. ನೀನೇನ್ ಸಹಾಯ ಮಾಡ್ತೀಯ ಕೀರ್ತಿ? ನಿಮ್ ತಂದೆ ತಾಯಿ ತಪ್ಪು ಮಾಡಿದ್ದು ನಿನಗ್ ಗೊತ್ತಿಲ್ಲ. ನಿನ್ನ ತಂದೆ ತಾಯಿ ಜೊತೆ ಮಾತ್ರ ಹೇಳ್ಬಿಡು. ಇನ್ ಮುಂದೆ ನಮ್ ತಂಟೆಗೆ ಬರ್ಬಾರ್ದು. ನಮ್ ಜೀವನ ನಾವು ಮಾಡ್ತಾ ಇದೀವಿ. ಆಸ್ತಿಗೋಸ್ಕರ ಯಾವ ಕೋರ್ಟಿನ ಮೆಟ್ಟಲು ಕೂಡ ಹತ್ತಲಿಲ್ಲ. ಮೌನಿಕಾ ಮಲ್ಲಿಕಾ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮಾತಾಡ್ಕೊಂಡು ಹೊರಟು ಹೋದ್ರು. ಅವರು ಹೋಗಿ ತುಂಬಾ ಸಮಯದ ನಂತರ ಕೀರ್ತಿಯ ತಂದೆ ತಾಯಿ ಮನೆಗೆ ಬಂದ್ರು. ಅವರನ್ನು ನೋಡಿ ಕೀರ್ತಿ, ಅಪ್ಪ, ನಿಜವಾಗ್ಲೂ ನೀವು ಮನುಷ್ಯರ? ಇಷ್ಟು ದೊಡ್ಡ ಅನ್ಯಾಯನ ನಿಮ್ಗೆ ಮಾಡ್ಲಿಕ್ಕೆ ಹೇಗೆ ಮನ್ಸ್ ಬಂತು? ಕೀರ್ತಿ, ಯಾಕೆಮ್ಮ ಹಾಗೆ ಕಿರ್ಚಾಡ್ತಾ ಇದ್ದೀಯಾ? ನಾವೇನ್ ಮಾಡ್ದೋ? ನೀವು ಏನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀರಾ? ದೊಡ್ಡಪ್ಪನನ್ನು ಮೋಸ ಮಾಡಿ ಅವರ ಆಸ್ತಿನೆಲ್ಲ ಕಿತ್ಕೊಂಡು ಅವ್ರನ್ನ ಬಾವಿಯೊಳಗೆ ತಳ್ಳಿದ್ದು ನೀವಲ್ವಾ? ಅಕ್ಕಂದಿರು ಇಬ್ರು ಬಂದು ಇಲ್ಲಿ ವಿಷಯವನ್ನು ಹೇಳುವ ತನಕ ನನಗೆ ಗೊತ್ತಾಗಿರ್ಲಿಲ್ಲಪ್ಪ. ನೀವಿಬ್ರು ತುಂಬಾ ನೀಚರು, ನೀವು ಮೋಸಗಾರರು ಅಂತ. ಅದಲ್ಲಮ್ಮ ಕೀರ್ತಿ, ಆಸ್ತಿ ಅಂದ್ರೆ ಈ ರೀತಿ ಜಗಳ ಎಲ್ಲ ಇರುತ್ತೆ. ಅದೆಲ್ಲ ನಿನಗೆ ಯಾಕೆ? ಸಾಕು ನಿಲ್ಸಮ್ಮ. ಆಸ್ತಿಗೋಸ್ಕರ ಸ್ವಂತ ಅಣ್ಣನನ್ನೇ ಬಾವಿಯೊಳಗೆ ತಳ್ಳೋದು ನಿಮ್ಮ ಪ್ರಕಾರ ತಪ್ಪಲ್ವಾ? ಇವತ್ತು ಹೋಗಿ ಅವರು ತರಕಾರಿನ ಬೆಳಿತಾ ಇದ್ರೆ ಅದನ್ನೆಲ್ಲ ಕಿತ್ತಾಕಿ ಈ ಜಾಗದಿಂದ ಖಾಲಿ ಮಾಡ್ಬೇಕು ಅಂತ ಅವರಿಗೆ ಎಚ್ಚರಿಕೆ ಕೊಟ್ಟು ಬಂದಿದ್ದೀರಾ? ನಿಜವಾಗ್ಲೂ ನೀವೆಲ್ಲ ಮನುಷ್ಯರ? ಈ ರೀತಿ ಮಾಡೋದು ಪಾಪ ಅಲ್ವಾ? ಊರಿಂದ ನನ್ ಮರ್ಯಾದೆ ಹೋಗ್ತಾ ಇದೆ ಅಮ್ಮ ಕೀರ್ತಿ. ಊರಿನವರೆಲ್ಲ ನನ್ ಜೊತೆ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಸಿಟ್ಟಲ್ಲಿ ಹೋಗಿ ನಾನು ಆ ರೀತಿ ಮಾಡಿದ್ದು. ಇದೆಲ್ಲ ಮರ್ಯಾದೆಗೋಸ್ಕರನ ಅಪ್ಪ? ಇವಾಗ ನನ್ನಿಂದ ನಿಮ್ ಮರ್ಯಾದೆ ಹೋಗುತ್ತೆ ನೋಡ್ತೀರಾ? ನನಗೆ ನೀವು ಕಟ್ಟಿದ ಈ ಮನೆಯಲ್ಲಿ ಇರ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಿಮಗೆ ಬೇಕಾದ್ರೆ ನಿಮ್ಮ ಅಣ್ಣ ಅಂದ್ರೆ ಇಷ್ಟ ಇಲ್ಲದೆ ಹೋಗ್ಬೋದು, ಆದ್ರೆ ನನಗೆ ನನ್ನ ಅಕ್ಕಂದಿರೋ ಅಂದ್ರೆ ತುಂಬಾ ಇಷ್ಟ. ನಾನು ಹೊರಗಡೆ ಹೋಗಿ ಅವರಿಗೆ ಆದ ಅನ್ಯಾಯವನ್ನು ಎಲ್ಲರ ಜೊತೆ ಹೇಳ್ತೀನಿ. ಕೋರ್ಟ್ ಮೆಟ್ಟಿಲು ಹತ್ತಕ್ಕೆ ಅವ್ರು ಭಯ ಪಡ್ಬೋದು, ಆದ್ರೆ ನಾನ್ ಭಯ ಪಡಲ್ಲ. ಕೀರ್ತಿ ಮಾತು ಕೇಳಿ ಶಂಕರಯ್ಯ ಪಾರ್ವತಮ್ಮ ಹೆದರಿ ಹೋದ್ರು. ಕೀರ್ತಿಯ ಕೋಪವನ್ನು ನೋಡಿ ಪಾರ್ವತಿ ಅವಳಿಗೆ ಸಮಾಧಾನ ಹೇಳಲಾರಂಭಿಸಿದ್ಲು. ಅಮ್ಮ, ಸಾಕು ನಿಲ್ಲಿಸ್ತೀರಾ ನಿಮ್ಮ ನಾಟಕದ ಮಾತುಗಳು? ಅಪ್ಪ, ಅವರಿಗೆ ಸೇರ್ಬೇಕಾದ ಆಸ್ತಿನ ಕೊಟ್ಬಿಡಿ, ಇಲ್ಲಾಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಈ ಮನೆಯಲ್ಲಿ ಇರ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನನಗೆ ದೊಡ್ಡಪ್ಪನ್ ಮನೆಗೆ ಹೋಗಿ ಮಾತಾಡ್ಬೇಕು ಅನ್ಸುತ್ತೆ. ಹೀಗೆ ಕೋಪದಿಂದ ಕೀರ್ತಿ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ತಾಯಿಯಾದ ಪಾರ್ವತಿ ಕರೆದ್ಲು. ಇಲ್ ನೋಡಮ್ಮ, ಇದು ಕತ್ತಲಾಯ್ತು. ಇವಾಗ ಹೋದ್ರೆ ಚೆನ್ನಾಗಿರಲ್ಲ. ನಾಳೆ ಬೆಳಿಗ್ಗೆನೆ ನಾವು ಅವರಿಗೆ ಒಳ್ಳೇದ್ ಮಾಡ್ತೀವಿ. ಹೌದಮ್ಮ, ನಾನು ಅವರಿಗೆ ಒಳ್ಳೇದ್ ಮಾಡ್ತೀನಿ. ನಿಮ್ಮ ಮಾತ್ ನಂಬ್ಲಿಕ್ಕೆ ನಾನೇನು ಸಣ್ಣ ಮಗು ಅಲ್ಲ. ನಾನು ಬೆಳೆದಿದ್ದೀನಿ. ಚಿಕ್ಕ ವಯಸ್ಸಿನಿಂದ ನಾನ್ ನಿಮ್ನ ನೋಡ್ಕೊಂಡು ತಾನೇ ಬೆಳೆದಿದ್ದೀನಿ. ನೀವ್ ಯಾರು ಎಂತವ್ರು ಅಂತ ನಂಗ್ ಗೊತ್ತಿಲ್ವಾ? ಇವತ್ತಿನಿಂದ ನಾನು ನಮ್ ದೊಡ್ಡಪ್ಪನ ಮನೆಗೆ ಹೋಗ್ತಿದ್ದೀನಿ. ನನಗೋಸ್ಕರ ನೀವು ಬಂದ್ರೆ ನಿಮಗೆ ಮರ್ಯಾದೆ ಇರೋದಿಲ್ಲ. ನೀವು ಚೆನ್ನಾಗಿ ಆಲೋಚನೆ ಮಾಡಿ ಅವ್ರಿಗೆ ಸೇರ್ಬೇಕಾದ ಆಸ್ತಿನ ಅವರಿಗೆ ಕೊಟ್ಬಿಡಿ. ಆವಾಗ ನಾನ್ ಬರ್ಬೇಕಾ ಬೇಡವಾ ಅಂತ ಆಲೋಚನೆ ಮಾಡ್ತೀನಿ. ಅದಿದ್ರೆ ಅವರು ಕೋರ್ಟ್ ಮೆಟ್ಟಿಲ್ ಹತ್ತಕ್ಕೆ ನಾನೇ ಅವರಿಗೆ ಸಹಾಯ ಮಾಡ್ತೀನಿ. ಹೀಗೆ ತಂದೆ ತಾಯಿ ಏನು ಹೇಳಿದ್ರು ಕೀರ್ತಿ ಕೇಳದೆ ಅಲ್ಲಿಂದ ಹೊರಟು ಹೋದ್ಲು. ಅಲ್ಲಿ ದೊಡ್ಡಪ್ಪನಾದ ಬ್ರಹ್ಮಯ್ಯನನ್ನು ನೋಡಿ ಅಳುತ್ತಾ, ದೊಡ್ಡಪ್ಪ, ನಿಜ ಏನು ಅಂತ ನನಗ್ ಗೊತ್ತಾಯ್ತು. ನನ್ನನ್ನು ಕ್ಷಮಿಸಿ ದೊಡ್ಡಪ್ಪ. ಅವರ ಬದ್ಲಿಗೆ ನಾನ್ ನಿಮ್ ಜೊತೆ ಕ್ಷಮೆ ಕೇಳ್ತೀನಿ. ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಯಾವಾಗ್ಲೂ ನಿಮ್ಮ ಮಗಳು ತಾನೇ. ಅಯ್ಯಯ್ಯೋ, ಏನಮ್ಮ ನೀನ್ ಯಾಕೆ ಇಷ್ಟು ಅಳ್ತಾ ಇದ್ದೀಯಾ? ಈ ರಾತ್ರಿ ವೇಳೆಯಲ್ಲಿ ಯಾಕಮ್ಮ ಬರಕ್ಕೋದೆ? ಕೀರ್ತಿ, ಯಾಕೆ ಅಳ್ತಾ ಇದ್ದೀಯಾ? ಅಳ್ಬೇಡ. ನೀನು ಬೇಗ ಮನೆಗೆ ಹೋಗು. ಮತ್ತೆ ಚಿಕ್ಕಪ್ಪ ಬಂದ್ರೆ ಏನಾದ್ರೂ ಮಾಡ್ಬಿಡ್ತಾರೆ. ಹೌದು ಕೀರ್ತಿ, ನೀನು ಇಲ್ಲಿಂದ ಹೊರಡೋದೇ ಒಳ್ಳೇದು. ಬಾ, ನಾನೇ ಕರ್ಕೊಂಡೋಗ್ ಬಿಟ್ಟು ಬರ್ತೀನಿ. ಇಲ್ಲ, ನಾನು ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ. ನಾನು ಎಲ್ಲಿಗೂ ಹೋಗೋದಿಲ್ಲ. ನನಗೆ ಒಂದ್ ತುತ್ತು ಊಟ ಕೊಡಲ್ವಾ ನೀವು? ನಾನು ಇಲ್ಲೇ ಕಷ್ಟಪಡ್ತೀನಿ. ಅವರು ನಿಮ್ಮ ಆಸ್ತಿಯನ್ನು ನಿಮ್ಗೆ ತಿರುಗಿಸಿ ಕೊಡೋ ತನಕ ನಾನು ನಿಮ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಕೊಟ್ಮೇಲೆ ಕೂಡ ಎಲ್ಲಿಗೂ ಹೋಗೋದಿಲ್ಲ. ಒಂದ್ ವೇಳೆ ನಾನು ಇಲ್ಲಿ ಇರೋದೇ ಇಷ್ಟ ಇಲ್ಲದಿದ್ರೆ ಆ ಮಾತನ್ನ ಕೇಳಿ ಅವರಿಂದ ಏನು ಮಾಡಲು ಸಾಧ್ಯವಾಗದೆ ಕೀರ್ತಿನ ಅಲ್ಲೇ ಇರಿಸ್ಕೊಂಡ್ರು. ಮರುದಿನದಿಂದ ಮೌನಿಕಾ, ಮಲ್ಲಿಕಾ, ಕೀರ್ತಿ ಮೂವರು ಸೇರಿ ತರಕಾರಿಯನ್ನು ಮತ್ತೆ ಬೆಳೆಯಲಾರಂಭಿಸಿದ್ರು. ಮತ್ತೆ ತರಕಾರಿ ತುಂಬಾ ಚೆನ್ನಾಗಿ ಬೆಳೆಯಲಾರಂಭಿಸಿತ್ತು. ಮೂವರು ಸೇರಿ ವ್ಯಾಪಾರವನ್ನು ಮಾಡ್ತಾ ಇದ್ರೆ ಶಂಕರಯ್ಯ, ಪಾರ್ವತಿ ಅವರನ್ನು ನೋಡಲು ಬಂದ್ರು. ನೀವಿನ್ನೂ ಬದ್ಲಾಗಲ್ವಾ? ಹಾಗಾದ್ರೆ ನಾವ್ ಯಾರು ಅಂತ ತೋರಿಸ್ತೀವಿ. ಆ ಮಾತು ಹೇಳಿದ ತಕ್ಷಣ ಅವರಿಬ್ಬರು ಅಲ್ಲಿಂದ ಹೊರಟು ಹೋದ್ರು. ಸ್ವಲ್ಪ ದಿನ ಕಳೆದ ನಂತರ ಶಂಕರಯ್ಯನಿಗೆ ಪಶ್ಚಾತ್ತಾಪ ಹುಟ್ಟಿತು. ಪಾರ್ವತಿ, ನಾನು ಅಣ್ಣಯ್ಯನಿಗೆ ಅನ್ಯಾಯ ಮಾಡಿದೀನಿ.
ನಮ್ಮ ಇಬ್ರಿಗೂ ಹೆಣ್ಮಗಳು ಇದ್ದಾಳೆ ಅಂತ ಆಲೋಚನೆ ಮಾಡದ್ನೇ ಹೊರತು ಅಣ್ಣನಿಗೂ ಒಬ್ಳು ಮಗಳಿದ್ದಾಳೆ ಎನ್ನುವ ವಿಚಾರವನ್ನು ನಾನು ಮರ್ತೆ ಹೋಗಿದ್ದೆ. ಊರಲ್ಲಿ ಎಲ್ಲರೂ ನಿನ್ ಮಗಳು ಯಾಕೆ ಮನೆ ಬಿಟ್ಟು ಹೊರಟೋಗಿದ್ದಾಳೆ, ಅಲ್ಲಿ ಬಾವಿಯಲ್ಲಿ ಯಾಕೆ ಇದ್ದಾಳೆ ಅಂತ ಕೇಳಿದ್ರೆ ನಾನು ಹೇಗೆ ಉತ್ತರ ಹೇಳೋದು? ನಡೆದಿದ್ದೇನೋ ನಡೆದೋಯ್ತಿರಿ. ಇವಾಗ ನಾವೇ ನಮ್ ಮಗಳನ್ನ ಅರ್ಥ ಮಾಡ್ಕೊಂಡು ಅವಳನ್ನ ಬದಲಾಯಿಸ್ಬೇಕು ರೀ. ಅವಳಿಗೋಸ್ಕರ ತಾನೇ ಈ ಬದಲಾವಣೆ ಮಾಡಿದ್ದು. ಅವ್ರವ್ರ ಆಸ್ತಿಯನ್ನು ಅವ್ರವ್ರಿಗೆ ತಿರುಗಿಸಿ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಶಂಕರಯ್ಯ ಆಸ್ತಿ ಪತ್ರವನ್ನು ತೆಗೆದುಕೊಂಡು ಬಂದು ಬ್ರಹ್ಮಯ್ಯನ ಕೈಯಲ್ಲಿ ಕೊಟ್ಟು ಕ್ಷಮಾಪಣೆಯನ್ನು ಕೇಳಿದ್ರು. ಅದನ್ನು ನೋಡಿ ಮೌನಿಕಾ ಮತ್ತು ಮಲ್ಲಿಕಾ, ಅಮ್ಮ ಕೀರ್ತಿ ಬಾಮ್ಮ ಮನೆಗೆ ಹೋಗೋಣ. ಇಲ್ಲಪ್ಪ, ನಾನು ದೊಡ್ಡಪ್ಪನ ಮನೆಯಲ್ಲೇ ಇರ್ತೀನಿ. ಹಾಸ್ಟೆಲಲ್ಲಿ ಓದಿದ್ರೆ ನಾನು ಓದ್ತೀನಾ? ಬ್ರಹ್ಮಯ್ಯ ಕೂಡ ಕೀರ್ತಿಯನ್ನು ಒಪ್ಪಿಸುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಅವನು ಒಪ್ಪಲಿಲ್ಲ. ಪರವಾಗಿಲ್ಲ, ಆ ಹುಡ್ಗಿನ ಹೊಡಿಬೇಡಿ, ಅವಳು ಎಲ್ಲಿದ್ರು ಈ ಮನೆ ಹುಡುಗಿ ತಾನೆ, ಯಾಕೆ ಹೊಡಿತೀರಾ? ಆಸ್ತಿ ಹಿಂತಿರುಗಿ ಬಂದ ಕಾರಣ ಅವರು ತುಂಬಾ ಸಂತೋಷ ಪಟ್ರು. ಆದ್ರೆ ಮೌಲಿಕಾ, ಮಲ್ಲಿಕಾ, ಕೀರ್ತಿ ಮಾತ್ರ ತರಕಾರಿ ವ್ಯಾಪಾರವನ್ನು ಮುನ್ನಡೆಸಬೇಕು ಅನ್ಕೊಂಡಿದ್ರು. ಅವರ ಮನೆಯ ಪಕ್ಕದಲ್ಲೇ ಇನ್ನಷ್ಟು ಮತ್ತೆ ಪುನಃ ಆಳವನ್ನು ತೆಗೆದು ಮತ್ತೆ ಅದರಲ್ಲಿ ಗಿಡವನ್ನು ನೆಡಲಾರಂಭಿಸಿದ್ರು. ಎಷ್ಟೇ ಆಸ್ತಿ ಇದ್ರೂ ಕೂಡ ನಮ್ಗೆ ಊಟವನ್ನು ಕೊಟ್ಟಂತಹ ಈ ವ್ಯಾಪಾರವನ್ನು ಬಿಡಬಾರ್ದು ಅಂತ ತೀರ್ಮಾನ ಮಾಡಿ